ಚಂಡಮಾರುತದ ಪ್ರಭಾವದಿಂದಾಗಿ ರಾಜ್ಯದಾದ್ಯಂತ ಮೋಡ ಕವಿದ ವಾತಾವರಣ ಇದೆ, ಶೀತ ವಾತಾವರಣ ಇದೆ. ಅದರಲ್ಲೂ ಮಂಡ್ಯದಲ್ಲೂ ಫೆಂಗಲ್ನ ಎಫೆಕ್ಟ್ ಒಂದೆರಡಲ್ಲ. ಅನ್ನದಾತ ಕಂಗಾಲಾಗಿ ಹೋಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ರೈತರು ಈಗ ಪರಿತಪಿಸ್ತಾ ಇದ್ದಾರೆ. ಜಿಟಿ ಜಿಟಿ ಮಳೆಗೆ ನೂರಾರು ಎಕರೆ ಭತ್ತ ನೆಲಕ್ಕಚ್ಚಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರೈತರು ಬೆಳೆದಂತಹ ಬೆಳೆ ಭತ್ತ ಈಗ ಕಟಾವಿಗೆ ಬಂದಿದೆ. ಆದರೆ ಅಕಾಲಿಕ ಮಳೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಜಮೀನಿನಲ್ಲೇ ಭತ್ತದ ಕಾಳು ಉದುರ್ತಾ ಇದೆ. ಕಟಾವು ಮಾಡದೆ ಹೋದರೆ ಮೊಳಕೆ ಹೊಡೆಯತ್ತೆ ಅಂತ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಒಳ್ಳೆಯ ಫಸಲ್ ಬಂದಿದೆ ಈ ಬಾರಿ. ಆದರೆ ಈಗ ಅಕಾಲಿಕ ಮಳೆಯಿಂದಾಗಿ ಎಲ್ಲವೂ ಕೂಡ ಹಾನಿಯಾಗಿದೆ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಬಹಳಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ನಿರಂತರ ಮಳೆಯಿಂದಾಗಿ ಒಂದ್ ಕಡೆ ಜನಜೀವನ ಅಸ್ತವ್ಯಸ್ತ ಆದರೆ ರೈತರು ಬೆಳೆದಂತ ಬೆಳೆಗಳು ಕೂಡ ನೆಲಕಚ್ಚಿರ್ತಕ್ಕಂಥದ್ದು. ಇದರಿಂದ ರೈತರು ಬಹಳಷ್ಟು ನಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಇದೀಗ ಎದುರಾಗಿದೆ. ಮಂಡ್ಯ ಅಂತ ಹೇಳಿದ್ರೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಇಲ್ಲಿ ಕಬ್ಬು ಮತ್ತೆ ಭತ್ತ ಪ್ರಮುಖ ಬೆಳೆಗಳಾಗಿದೆ. ಅಂದ್ರೆ ಸಾಕಷ್ಟು ಎಕರೆ ಪ್ರದೇಶದಲ್ಲಿ ರೈತರು ಕೂಡ ಈ ಬಾರಿ ಭತ್ತದ ಬೆಳೆಯನ್ನ ಬೆಳೆದಿದ್ರು. ನೂರಾರು ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಕೂಡ ಬೆಳೆಯಲಾಗಿತ್ತು. 2-3 ದಿನಗಳಲ್ಲಿ ಈ ಭತ್ತದ ಬೆಳೆಯನ್ನು ಕೂಡ ಕಟಾವು ಮಾಡಿ ಬಹಳಷ್ಟು ಲಾಭದ ನಿರೀಕ್ಷೆಯಲ್ಲಿ ಈ ಭಾಗದ ರೈತರಿದ್ರು. ಆದರೆ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಆ ಭತ್ತದ ಬೆಳೆ ಇದೀಗ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ನೂರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಈಗ ಸಂಪೂರ್ಣವಾಗಿ ನೆಲಕಚ್ಚಿದೆ. ಯಾಕಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಈ ಸಂಪೂರ್ಣವಾಗಿ ಬೆಳೆದು ನಿಂತಹ ಭತ್ತದ ಬೆಳೆ ಏನಿತ್ತು ಕೆಲವೇ ದಿನಗಳಲ್ಲಿ ಕಟಾವಾಗ್ತಾ ಇತ್ತು. ಇದನ್ನ ಮಾರಾಟವನ್ನು ಕೂಡ ಮಾಡಿ ಈ ಭಾಗದ ರೈತರು ಲಾಭವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ನಿರಂತರ ಮಳೆಯಿಂದಾಗಿ ಈ ಭತ್ತದ ಬೆಳೆಯನ್ನ ಕಟಾವು ಮಾಡಕ್ಕಾಗದಿರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ರೈತರಿದ್ದಾರೆ. ಈಗ ಆ ಬೆಳೆ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿರೋದ್ರಿಂದ ಇದರಿಂದ ಲಾಭದ ನಿರೀಕ್ಷೆ ಇರಲಿ, ಹಾಕಿರುವಂತಹ ಬಂಡವಾಳವು ಕೂಡ ವಾಪಸ್ ಬರುತ್ತೋ ಇಲ್ವೋ ಅನ್ನುವಂತಹ ಆತಂಕ ಈ ಭಾಗದ ರೈತರಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಳೆ ಬಿದ್ದು ಆ ಬೆಳೆ ಹಾಳಾಗಿರೋದ್ರಿಂದ ಆ ಭತ್ತದ ಮೊಳಕೆ ಕಾಳುಗಳು ಹೊಡೆದು ಖರೀದಿದಾರರು ಕೂಡ ಅದನ್ನ ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಆಗ್ತಾ ಇರ್ತಕ್ಕಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಲ ಸೋಲವನ್ನ ಮಾಡಿ ರೈತರು ಭತ್ತವನ್ನು ಕೂಡ ಬೆಳೆದಿದ್ರು. ರಸಗೊಬ್ಬರವನ್ನ ಔಷಧಿಗಳನ್ನ ತಂದು ಹಾಕಿದ್ರು. ಈ ಬಾರಿ ಒಂದಷ್ಟು ಉತ್ತಮ ಫಸಲು ಬಂದಿದೆ ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಮಾಡಿ ಲಾಭದ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಆದ್ರೆ ಫೆಂಗಲ್ ಎಫೆಕ್ಟ್ ನಿಂದಾಗಿ ನಿರಂತರ ಮಳೆ ಆಗ್ತಾ ಇದೆ. ಇದರಿಂದಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ಲಾಭದ ನಿರೀಕ್ಷೆ ಇರಲಿ, ಹಾಕಿರೋ ಬಂಡವಾಳ ಬರುತ್ತಾ ಇಲ್ಲುವಂತ ಆತಂಕ ಅವ್ರಿಗಿದೆ. ನನ್ನ ಜೊತೆ ಈ ಭಾಗದ ರೈತರಿದ್ರೆ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಬೆಳೆ ಸಾಕಷ್ಟು ಉತ್ತಮವಾಗಿ ಬಂದಿತ್ತು, 2-3 ದಿನ ಕಟಾವ್ ಆಗ್ತಾ ಇತ್ತು. ಆದ್ರೆ ಮಳೆಯಿಂದ ನೆಲಕಚ್ಚಿದೆ. ಏನ್ ಸಮಸ್ಯೆಗಳಾಗ್ತಿದೆ ಸರ್? ಸಮಸ್ಯೆ ನಮಗೆ ಕಟಾವು ಆಯ್ತದ ಇಲ್ವೋ ಹೇಳಕ್ಕೂ ಆಗಲ್ಲ. ಇನ್ನೊಂದು ಹಿಂಗೆ ಮುಂದುವರೆದ್ರೆ ಎಲ್ಲ ಕೊಳ್ತೋಯ್ತದೆ. ನೀರು ಮೇಲೆ ಹರಿದ್ರೆ ತೀರೋಯ್ತದೆ, ಮೊಳಕೆ ಬರ್ತದೆ. ನಿರೀಕ್ಷೆಲಿ ಇದ್ದ 2-3 ಸಲ ಆಗೋಗ್ಬೋದು. ಈಗ ಮಳೆ ಏನೋ ಹೋಯ್ತು ಅಂದ್ರೆ ಎಲ್ಲ ಮೇಲೆ ನೀರು ಹರಿದ್ಬಿಟ್ಟು ಎಲ್ಲ ಮೊಳಕೆ ಬಂದ್ಬಿಡ್ತು. ಎಲ್ಲ ಬದಿಕ್ ವರ್ಷದ ಮೇಲೆ. ಎಷ್ಟು ಎಕರೆಲ್ಲಿ ಈ ತರ ಆಗಿದೆ ಸರ್? ಸುಮಾರು ಮಂಡ್ಯ ತಾಲೂಕಲ್ಲೆಲ್ಲ ಈ ತರ, ಮಂಡ್ಯ ಗ್ರಾಮಾಂತರದಲ್ಲೆಲ್ಲ ಇದೇ ಬೆಳೆ ಸುತ್ತ. ಮಂಡ್ಯ ಗ್ರಾಮಾಂತರದಲ್ಲಿ ಫುಲ್ ಆಗಿದೆ ಈ ತರ. ಸರ್, ಸಾಲ ಸೋಲ ಮಾಡಿ ಬಂಡವಾಳ ಹಾಕಿರ್ತೀರಿ, ಲಾಭ ನಿರೀಕ್ಷೆ ಮಾಡ್ತಾ ಇದ್ರಿ. ಈ ಬಾರಿ ಏನ್ ಎಫೆಕ್ಟ್ ಆಯ್ತು ಸರ್ ಮಳೆಯಿಂದ? ಈ ಮಳೆ ಎಫೆಕ್ಟ್ ನಿಂದ ಬಹಳಷ್ಟು ರೈತರಿಗೆ ಮನೆಯಲ್ಲಿ ಜೀವನಕ್ಕೇನೆ ಕಷ್ಟ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಈಗ ಈ ಸಂದರ್ಭದಲ್ಲಿ ಅವರು ಮಾರಾಟ ಮಾಡಿ ಏನೋ ಒಂದಷ್ಟು ಹಣ ಪಡ್ಕೊಳ್ಳೋಣ ಅಂತದ್ರಲ್ಲಿ ಇತ್ತು. ಹೋಸತಿ ಕೂಡ ಫಸಲು ಇರಲಿಲ್ಲ. ಕಾಲುವೆ ರಿಪೇರಿಗೋಸ್ಕರವಾಗಿ ನೀರು ಕೊಟ್ಟಿರಲ್ಲ. ಏನೋ ದೂರಿಯಾಗಿ ಬೆಳೆದಂತ ಫಸಲು ಈ ವರ್ಷ ಈ ಮಳೆಯಿಂದ ಬಹಳಷ್ಟು ನಷ್ಟ ಆಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.